ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮಗುಗೆ ಶೀತ ಕೆಮ್ಮು ಹೋಗಲಾಡ್ಸೋಕ್ಕೆ ಮನೆಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ಜಾಯಿಕಾಯಿ ಅಂತಾರೆ. ಇದು ಗಂಧಿಗೆ ಅಂಗಡಿಲಿ ಸಿಗುತ್ತೆ. ಅಲ್ಲಿ ಹೋಗಿ ಕೇಳಿದ್ರೆ ಜಾಯಿಕಾಯಿ ಅಂತ ಕೊಡ್ತಾರೆ. ಅದನ್ನು ಹೇಗಪ್ಪ ಸೆಲೆಕ್ಟ್ ಮಾಡೋದು ಅಂತ ಅಂದರೆ, ಪಿನ್ನಲ್ಲಿ ಚುಚ್ಚಿ ನೋಡಿ ಅದರಲ್ಲಿ ಎಣ್ಣೆ ಬರ್ತಿದೆ ಅಂತ ಅಂದರೆ ಅದು ತುಂಬ ಚೆನ್ನಾಗಿದೆ ಅಂತ ಅರ್ಥ. ಅದಾದಮೇಲೆ ನೀವು ಒಳ್ಳೆ ಅಂತ ಬರುತ್ತೆ, ಆ ಒಳ್ಳೆ ತೊಗೊಬೇಕು. ಎಡ್ಜ್ಗಳನ್ನೆಲ್ಲ ನೋಡ್ಕೊಂಡು ತೊಗೊಬೇಕು, ಸಾಫ್ಟ್ ಇರೋದು ನೋಡಿ ತೊಗೊಬೇಕು. ಇಲ್ಲ ಅಂತಂದರೆ ಮಗುಗೆ ಗಾಯ ಆಗ್ಬೋದು. ಚೂಪಿರೋದೇ ಸಿಕ್ತಪ್ಪ ಅಂತಂದರೆ ಕಲ್ಲು ತಗೊಂಡು ಹಿಂದೆ ಉಜ್ಜಿ ಅದು ಸರಿ ಹೋಗುತ್ತೆ. ಸ್ಮೂತ್ ಮಾಡ್ಕೊಬೇಕು. ಅದಾದಮೇಲೆ ಅವೆರಡು ನೀಟಾಗಿ ತೊಳ್ಕೊಬೇಕು. ಎರಡು ನೀಟಾಗಿ ತೊಳೆದಾದ್ಮೇಲೆ ಅದನ್ನು ರೆಡಿ ಆಗುತ್ತೆ. ಮಗುಗೆ ತುಂಬ ಶೀತ ಆಗಿದೆ, ಕೆಮ್ಮಾಗಿದೆ, ಆಮೇಲೆ ಮೂಗಲ್ಲಿ ಉಸಿರು ಬರ್ತಾ ಇಲ್ಲ, ಹಾಲು ಕುಡಿಯೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು ಇದನ್ನು ಕಂಪಲ್ಸರಿ ಹಾಕಲೇಬೇಕು. ಇನ್ನು 1 ತಿಂಗಳಿಂದ 3 ತಿಂಗಳು ಒಳಗಿರೋ ಮಕ್ಳಿಗಂತೂ ಡೈಲಿ ಹಾಕಿ ಏನೂ ಪ್ರಾಬ್ಲಮ್ ಆಗಲ್ಲ. ಇದನ್ನೆಲ್ಲ ಆಯುರ್ವೇದಿಕ್ಕು ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿರೋದು. ನಮ್ಮಮ್ಮಂದಿರು ಅವರಮ್ಮಂದಿರು ಎಲ್ಲ ಮಾಡಿಕೊಂಡೇ ಬಂದಿರೋದು. ತುಂಬ ಚೆನ್ನಾಗಿರುತ್ತೆ. ಮಗುಗೆ ಕಹಿ ಆಗಲ್ಲ, ಸಪ್ಪೆ ಸಪ್ಪೆ ಅಂತ ಆಗಲ್ಲ. ಎದೆ ಹಾಲಿರುತ್ತಲ್ಲ ಅದು ರುಚಿ ಕೊಡುತ್ತೆ. ನೋಡ್ಕೊಂಡು ಕುಡಿಸ್ಬೇಕು ಅಷ್ಟೇ. ಇವಾಗ ಆ ಹಾಲನ್ನ ಸ್ವಲ್ಪ ಹಾಕ್ಕೊಂಡು ಅದು ಒಂದು ಪೇಸ್ಟ್ ಥರ ಬರುತ್ತೆ, ಅಲ್ಲಿವರೆಗೂ ಉಜ್ಜಬೇಕು. ಅದನ್ನು ತೆಗ್ದು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿಸ್ಬೇಕು. ಅದನ್ನು ತೋರಿಸ್ತೀನಿ. ಮಕ್ಕಳಿಗೆ ಮೆಡಿಸನ್ ಹಾಕೋಕ್ಕಿಂತ ಮನೆಮದ್ದನ್ನು ಮಾಡಿ ಹಾಕೋದೇ ಉತ್ತಮ. ಯಾಕೆ ಅಂದರೆ ಅವಿನ್ನೂ ಎಳೆ ಪಾಪುಗಳಾಗಿರ್ತವೆ. ಅವಕ್ಕೆ ಅಷ್ಟು ಮೆಡಿಸನ್ಗಳೇ ಹಾಕ್ತಾ ಹೋದರೆ ಮೆಡಿಸನ್ ಮಕ್ಕಳಾಗೋಗ್ತಾರೆ ಅವರು. ಅದನ್ನು ತೆಗ್ದು ಹಂಗೆ ಹಾಲಲ್ಲಿ ಬೆರೆಸ್ಕೊಬೇಕು. 1 ತಿಂಗಳಿಂದ 1 ತಿಂಗಳು ಮಗು ಏನಾದ್ರು ಇದ್ದರೆ ಅರ್ಧ ಒಳ್ಳೆ ತಗೊಳ್ಳಿ, ಅರ್ಧ ತಗೊಳ್ಳಿ ಸಾಕು. ಇನ್ನೂ ನನ್ನ ಪಾಪು 1 ತಿಂಗಳು ಪಾಪು, ಅದಕ್ಕೆ ಅರ್ಧ ಹಾಕ್ತಾಯಿದ್ದೀವಿ. ಇನ್ನು 3 ತಿಂಗಳು ಮೇಲ್ಪಟ್ಟವಂತ ಆದರೆ 1 ಫುಲ್ ಹಾಕಿ ಏನೂ ಆಗಲ್ಲ. ಸ್ವಲ್ಪ ನೋಡಿ ಹಾಕಬೇಕು. ಮಕ್ಕಳು ಇನ್ನೂ ಉಸಿರು ಕಟ್ತವೆ ಅಂತ ಅಂತಾರೆ. ದವಡೆ ಹಲ್ಲನ್ನು ಸೇರಿಸಿ ಹಾಕಿದ್ರೆ ಅದು ಏನಿಲ್ಲ. ಒಂದೊಂದು ಮಕ್ಕಳು ನಾಲಿಗೆ ಮೇಲೆ ಬಿಟ್ಟರೆ ಕುಡ್ಕೊತಾರೆ, ಇನ್ನೊಂದೊಂದು ಮಕ್ಕಳು ಗಂಟ್ಲಿಗೆ ಉಯ್ಬೇಕು. ನೋಡಿ ಹಾಕಬೇಕು ನಿಮ್ಮ ಮಕ್ಕಳ ಸ್ಥಿತಿ ಹೆಂಗಿರುತ್ತೆ ಅಂತ. ಒಟ್ಟಿನಲ್ಲಿ ಮನೆಮದ್ದನ್ನು ಮಾಡೋದು ಉತ್ತಮ ಅಪ್ಪ. ಮಗುಗೆ ಇದರಲ್ಲಿ ಹೊಟ್ಟೆ ಹಸಿವು ಸಹ ಆಗುತ್ತೆ, ಹೊಟ್ಟೆ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಇನ್ನೂ ಸಾಕಷ್ಟು ಮನೆಮದ್ದನ್ನು ಹೇಳ್ಕೊಡೋದಿದೆ. ನೋಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ.